ಹರೇ ನಮಾಚಾರ್ಯ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಯಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಾಯ ಆದಿಕವಯೇ ಮುಖ್ಯಂತೆ ಯಂ ಸೂರಜಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸದಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ. ಶ್ರೀಮದ್ ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂಧೆ ಏಕಾದಶೇಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಈಗ ಇದುವರೆಗೆ 13ನೇ ಶ್ಲೋಕದಲ್ಲಿ 9 ವಿಧವಾಗಿ ಸೃಷ್ಟಿ, ಅದು ಪ್ರಾಕೃತ ವೈಕೃತ ಅಂತೆಲ್ಲ ಹೀಗೆಲ್ಲ ಆಯ್ತು ಅಂತ ಬಂತು. ಅದರಲ್ಲಿ ಭಾಗವತ ತಾತ್ಪರ್ಯಕ್ಕೆ ಬಂದಾಗ ಆಚಾರ್ಯರು ಒಂದು ವಿಷಯವನ್ನು ತಿಳಿಸ್ತಾರೆ. ಅಂದ್ರೆ ಸ್ಕಂದ ಪುರಾಣದಲ್ಲಿ ಒಂದು ವಿಶೇಷವಾದ ವಿಷಯವನ್ನು ತಿಳಿಸಿದ್ದಾರೆ. ಅದನ್ನ ಈ ಶ್ಲೋಕದೊಂದಿಗೆ ಸೇರಿಸ್ಕೊಳ್ಬೇಕು ಅಂತ. ಏನು ಬಂದಿದೆ ಸ್ಕಂದ ಪುರಾಣದಲ್ಲಿ ಅಂತ ನೋಡೋಣ. ಸೃಷ್ಟಿಶ್ಚ ಪ್ರಳಯಶ್ಚೈವ ಸಂಸಾರೋ ಮುಕ್ತಿರೇವಚ ದೇವಾ ಋಷಿ ಪ್ರಭೃತಯೋ ಲೋಕಾ ಭೂರಾದಯಸ್ತಥ ಅನಾದ್ಯನಂತ ಕಾಲೀನ ಸರ್ವದೇಕ ಪ್ರಕಾರತಃ ಜಗತ್ ಪ್ರವಾಹ ಸತ್ಯೋಯಂ ನೈವ ಮಿಥ್ಯಾ ಕಥಂಚನ ಅಂತ ಹೇಳಿದ್ದಾರೆ. ಬಹಳ ಮುಖ್ಯ ಈ ಮಾತುಗಳು. ಯಾಕೆಂದ್ರೆ ನಾವು ಜಗತ್ತನ್ನು ಮಿಥ್ಯಾ ಮಿಥ್ಯಾ ಅಂತ ಕೆಲವ್ರು ಹೇಳೋದನ್ನ ಕೇಳ್ತಾ ಇರ್ತೀವಿ. ಇಡೀ ಜಗತ್ ಸುಳ್ಳು, ಜಗತ್ತೇ ಇಲ್ಲ, ಇರೋನು ಒಪ್ನೆ, ಅದು ಬ್ರಹ್ಮ ಮಾತ್ರ ಅಂತ. ಆದ್ರೆ ಸ್ಕಂದ ಪುರಾಣದಲ್ಲಿ ಸ್ಪಷ್ಟವಾಗಿದೆ, ಹೇಳ್ಬಾರ್ದು ಅಂತಿದೆ. ಈ ಜಗತ್ ಪ್ರವಾಹ ಇದೆಯಲ್ಲ, ಅವತ್ತಿನಿಂದ ಅಂದ್ರೆ ಯಾವತ್ತಿನಿಂದ ಅಂತ ಹೇಳಿಕ್ಕೆ ಬರಲ್ಲ, ಆದಿನೇ ಇಲ್ಲ, ಅನಾದಿ ಕಾಲ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ, ಎಲ್ಲಿವರೆಗೆ ಅದಕ್ಕೆ ಆದಿ ಇಲ್ಲ ಅಂತ್ಯ ಇಲ್ಲ ಅಂತ ಹೇಳ್ತೀವಲ್ಲ, ಮೊದಲು ಇಲ್ಲ ಕೊನೆ ಇಲ್ಲ, ಅನಾದಿ ಅನಂತ ಕಾಲ, ಅನಾದಿ ಕಾಲ ಅನಂತ ಕಾಲ ವರೆಗೆ ಎಲ್ಲಾ ವಸ್ತುಗಳ ಸೃಷ್ಟಿ ಕಲ್ಪದಲ್ಲೂ ಒಂದೇ ತರ ಆಗುತ್ತೆ. ಈ ಜಗತ್ ಪ್ರವಾಹ ಏನಿದೆ ಅಂದ್ರೆ ಸೃಷ್ಟಿ, ಪ್ರಳಯ, ಸಂಸಾರ, ಮೋಕ್ಷ, ಮತ್ತೆ ದೇವತೆಗಳು, ಋಷಿಗಳೇ ಮುಂತಾದವರು, ಹಾಗೆ ಲೋಕಾಹ ಭೂರಾದಯಸ್ತಥ, ಭೂರಾದಯ ಲೋಕ, ಅನೇಕ ಭೂ ಲೋಕ, ಭುವರ್ಲೋಕ, ಸುವರ್ಲೋಕ, ಈ ತರ ಏನೇನು ಲೋಕಗಳಿವೆ, ಇದೆಲ್ಲ ಏನು ಕಾಣ್ತಾ ಇದೀವಿ, ಇದೆಲ್ಲ ಏಕಪ್ರಕಾರವಾಗಿ ಇದೆ, ಒಂದೇ ತರ ಹಾಗೆ ಸೃಷ್ಟಿಗೆ ಬರ್ತಾನೆ ಇದಾರೆ. ಒಂದಿಷ್ಟು ಜನ ಮುಕ್ತಿಗೆ ಹೋದ್ರ ಮತ್ತೆ ಇನ್ನೊಂದಿಷ್ಟು ಜನ ಸೃಷ್ಟಿಗೆ ಬಂದಿರ್ತಾರೆ. ಈ ತರ ಇದು ನಡೀತಾನೆ ಇದೆ ಅವತ್ತಿನಿಂದ. ಈ ಜಗತ್ ಪ್ರವಾಹ ಇದು ಸತ್ಯವೇ, ನೈವ ಮಿಥ್ಯಾ, ಇದು ಸುಳ್ಳಲ್ಲ ಅಂತ ವೇದವ್ಯಾಸರು ಸ್ಪಷ್ಟವಾಗಿ ಘೋಷಣೆ ಮಾಡಿದ್ದಾರೆ. ಅಲ್ಲ, ಕೆಲವರು ಬೇರೆ ತರ ಹೇಳ್ತಾರಲ್ವಾ, ಏತ್ವೇ ತದನ್ಯಥಾ ಬ್ರೂಯು ಸರ್ವಹಂತಾರ ಏವತೆ ಅಂತ ಹೇಳ್ತಾರೆ. ಅಂದ್ರೆ ಯಾರು ಇದಕ್ಕಿಂತ ವಿಪರೀತವಾಗಿ ಹೇಳ್ತಾರೆ, ಇದು ಯಾವುದೂ ಸತ್ಯ ಅಲ್ಲ, ಇದೆಲ್ಲಾ ಸುಳ್ಳು, ಇದು ಒಂದೇ ತರ ಏನೇನ್ ಕಾಣ್ತಾ ಇದೀವಿ ಅವತ್ತಿನಿಂದ ಇಲ್ಲಿವರೆಗೆ, ದೇವತೆಗಳಾಗ್ಲಿ ಋಷಿಗಳಾಗ್ಲಿ ಏನೇನು ಎಲ್ಲಾ ಇಡೀ ಜಗತ್ತು ಸುಳ್ಳು, ಸತ್ಯ ಒಂದೇ, ಅದು ಪರಮಾತ್ಮ ಮಾತ್ರ ಅಂತ ಹೀಗೆ ಏನು ಯಾರು ಹೇಳ್ತಾರೆ ಅವರೆಲ್ಲ ಸರ್ವ ಹಂತಾರ, ಅವ್ರು ಎಲ್ರನ್ನೂ ಕೊಂದು ಹಾಕಿದ್ದಾರೆ ಅಂತ ತಿಳ್ಕೊಳ್ಳಿ ಅಂತ. ಎಲ್ರನ್ನೂ ಕೊಂದಿದ್ದಾರೆ ಅಂದ್ರೆ ಅರ್ಥ ಯಾರನ್ನು ಇಲ್ಲ ಅಂತ ಮಾಡ್ಬಿಟ್ರಲ್ಲ, ಎಲ್ರನ್ನು ಕೊಂದ್ರೆ ಯಾವ ಪಾಪ ಬರುತ್ತೋ ಆ ಪಾಪ ಅಂತವ್ರು ಬರುತ್ತೆ. ಹಾಗೆ ಹೇಳ್ದವ್ರು ಇನ್ನ ಅಂತ ಆ ರೀತಿ ಹೇಳಿಕ್ ಹೋಗ್ಬಾರ್ದು. ಇಡೀ ಜಗತ್ತಿನ ಪ್ರವಾಹ ಸತ್ಯ, ಎಲ್ಲರೂ ಸತ್ಯ,
ವಿಪರೀತವಾಗಿ ಯಾರು ಸುಳ್ಳು ಅಂತ ಹೇಳ್ತಾರೋ ಎಲ್ಲರನ್ನು ಕೊಂದು ಪಾಪಕ್ಕೆ ಅವ್ರು ಗುರಿ ಆಗ್ತಾರೆ ಅಷ್ಟೇ. ದೇವೈರ್ ಬ್ರಹ್ಮಾದಿಭಿ ಶಪ್ತಾಹ ಋಷಿಭಿ ಮಾನುಷಾದಿಭಿ ಸೇತಿಹಾಸೈ ತಥಾ ವೇದೆ ಸರ್ವೇ ಯಾಂತಿ ಅಧರಂತಮ. ಅಂಥವ್ರಿಗೇನು ಶಿಕ್ಷೆ? ಅವ್ರಿಗೆ ಏನಾಗತ್ತೆ ಅಂದ್ರೆ ಬ್ರಹ್ಮಾದಿ ದೇವತೆಗಳ, ಋಷಿಗಳ, ಮನುಷ್ಯೋತ್ತಮರ, ಮತ್ತೆ ಇತಿಹಾಸ ಅಭಿಮಾನಿ ದೇವತೆಗಳು, ವೇದಾಭಿಮಾನಿ ದೇವತೆಗಳು, ಇವ್ರು ಎಲ್ಲ ಶಾಪ ಕೊಡ್ತಾರೆ. ಶಾಪ ಕೊಟ್ಟು ಅವ್ರ ಅಂಧನ್ ತಮಸ್ಸಕ್ಕೆ ಕಳಿಸ್ತಾರೆ ಅಂತ. ಇನ್ನೇನಿಲ್ಲ, ಅಂಧನ್ ತಮಸ್ಸಿಗೆ ಹೋಗಿ ಬೀಳ್ತಾರೆ. ಇರೋ ವಸ್ತುನೆಲ್ಲ ಸುಳ್ಳು ಸುಳ್ಳು ಏನೂ ಇಲ್ಲ ಅಂತ ಹೇಳ್ತಾ ಹೋಗಿ ದೇವತೆಗಳಿಗೆ ಅಸ್ತಿತ್ವ ಇಲ್ಲ, ಋಷಿಗಳಿಗಿಲ್ಲ, ಮನುಷ್ಯೋತ್ತಮರಿಗಿಲ್ಲ, ಮನುಷ್ಯರಿಗಿಲ್ಲ, ಪ್ರಾಣಿಗಳಿಗಿಲ್ಲ, ಯಾರಿದ್ದಾರೆ ಜಗತ್ನಲ್ಲಿ? ಯಾರು ಇಲ್ಲ. ಎಲ್ಲ ಸುಳ್ಳು, ಭ್ರಾಂತಿ ಕಲ್ಪಿತ, ಎಲ್ಲ ನೀವು ಭ್ರಮೆಯಲ್ಲಿ ಕಾಣ್ತಾ ಇರೋದು. ನೀವು ಅಂತ ಹೇಳೋಂಗಿಲ್ಲ. ಅದ್ರಲ್ಲೂ ನೀವು ಅಂತಂದ್ರೆ ಅಲ್ಲಿ ಪ್ರತಿಯೊಬ್ಬ ಜೀವ ಅಂತ ಇಟ್ಕೊಂತಾರೆ, ಒಂದು ಪ್ರತಿಯೊಬ್ಬ ಜೀವ ಅಂತ ಇಲ್ವೇ ಇಲ್ಲ, ಇರೋನ್ ಒಬ್ನೇ ಶುದ್ಧ ಚೇತನ ಒಬ್ನೇ. ಅದು ಈ ರೀತಿ ಅಂಧನ್ ತಪಸ್ಸಿಗೆ ಕಾರಣ ಆಗತ್ತೆ. ಅಷ್ಟರಿಂದ ಸರ್ವ ಬ್ರಹ್ಮತ್ವವೇತ್ತಾರೋ ಜೀವ ಬ್ರಹ್ಮತ್ವವೇದಿನಃ ಅನ್ಯ ಸಾಮ್ಯವಿದೋ ವಿಷ್ಣೋ ವಿಷ್ಣು ದ್ವೇಷ್ಟಾರ ಏವಚ ಸರ್ವೇ ಯಾಂತಿ ತಮೋ ಘೋರಂ ನ ಚೈಷಾ ಮುತ್ಥಿತಿ ಕ್ವಚಿತ್. ಎಷ್ಟು ನಿಷೇಧ ಅಂದ್ರೆ ಈ ಮಾತುಗಳನ್ನ ಕೇಳಿದಾಗ ಭಯ ಆಗತ್ತೆ. ಅಪ್ಪಿ ತಪ್ಪಿನೂ ಇಂಥ ಯೋಚನೆಗಳನ್ನ ಮಾಡ್ಕೂಡ್ದು ಅಂತ. ಹಾಗಾದ್ರೆ ಏನ್ ಯೋಚನೆ ಮಾಡಬಾರ್ದು ಅಂದಾಗ ವಿವರಿಸ್ತಾರೆ. ಎಲ್ಲವನ್ನ ಬ್ರಹ್ಮ ಅಂತ ತಿಳ್ಕೊಡು. ಸರ್ವಂ ಖಲ್ವಿದಂ ಬ್ರಹ್ಮ, ವೇದ ಹೇಳಿದೆ ತಾನೆ. ಕಾಣ್ತಾ ಇರೋ ಸುತ್ತಲೂ ಮುತ್ತಲೂ ಇರೋ ಪ್ರತಿಯೊಂದು ಬ್ರಹ್ಮ ಅಂತ ತಿಳ್ಕೊಳ್ಳೋದು. ಇದನ್ನ ಸರ್ವ ಬ್ರಹ್ಮತ್ವವೇತ್ತಾರಹ, ಯಾರು ಹೀಗೆ ತಿಳ್ಕೊಳ್ತಾರೋ ಎಲ್ಲವನ್ನ ಬ್ರಹ್ಮ ಬ್ರಹ್ಮ ಅಂತ ಅಂಥವ್ರು. ಜೀವ ಬ್ರಹ್ಮತ್ವವೇದಿನ, ಹಾಗೆ ಯಾರು ಜೀವರನ್ನ ಬ್ರಹ್ಮ ಅಂತ ತಿಳಿತಾರೋ, ಮತ್ತೆ ಅನ್ಯ ಸಾಮ್ಯ ವಿಧ, ಇವರೆಲ್ಲ ದೇವರಿಗೆ ಸಮಾನ ಅಂತ ತಿಳಿತಾರೋ, ಯಾರು ವಿಷ್ಣು ದ್ವೇಷಿಗಳೋ, ಇಂಥ ಎಲ್ಲರಿಗೂ ಅಂಧಂತಮಸ್ಸು ಘೋರವಾದದ್ ಸಿಗುತ್ತೆ. ಅಲ್ಲಿಂದ ಇವ್ರಿಗೆ ಯಾವತ್ತೂ ಉದ್ಧಾರ ಇಲ್ಲ. ನಚೈಷಾ ಮುಚ್ಚಿತೆ ಕ್ವಚಿತ್, ಸಾಧ್ಯನೇ ಇಲ್ಲ ಅಂತ. ಇದು ವೇದವ್ಯಾಸರ ಹೇಳಿದ ಮಾತು. ಅದನ್ನ ಆಚಾರ್ಯರು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಇಡೀ ಜಗತ್ತನ್ನ ಸುಳ್ಳು ಅಂತ ಹೇಳೋದಾಗ್ರಿ, ಈ ತರದ ಯಾವುದೇ ಬೇರೆ ರೀತಿಯ ಒಂದು ವಿಷಯಗಳನ್ನ ಅವಶ್ಯವಾಗಿ ಚಿಂತಿಸಬಾರದು ಮನಸಾಪಿ. ಅದರಿಂದ ಎಲ್ಲ ಸತ್ಯ ಅಂತ ತಿಳಿಬೇಕು. 9 ವಿಧ ಸೃಷ್ಟಿ ಏನಾಗಿದೆ ಅದು ಸತ್ಯ. ಮತ್ತಿನ್ನೊಂದು ಮಾತು ಇದೆ, ಏನಂದ್ರೆ ಕೆಲವರು ಹೇಳೋದು ಏನಂದ್ರೆ ಆಕ್ಷೇಪ ಮಾಡೋರು, ಈಗ ನೀವು ಎಲ್ಲಾ ಸುಳ್ಳು ಅಂತ ಹೇಳೋರ್ಗೆ 9 ವಿಧ ಸೃಷ್ಟಿ ಅಂತ ಯಾಕೆ ಹೇಳ್ತೀರಿ? ಬೇಕಾದ ಸೃಷ್ಟಿ ಅಂತ ಒಪ್ಕೊಳ್ಳಿ, ಏನಾಗ್ಬೇಕಾಗಿದೆ? ಆ 9 ಅನ್ನೋದನ್ನೇ ಯಾಕೆ? ಯಾಕೆಂದ್ರೆ ಭ್ರಮೆಯಲ್ಲಿ ಒಂದ್ ವಸ್ತುನ 9 ತರನೇ ನೋಡ್ಬೇಕು ಅಂತಿಲ್ಲ, ಬೇಕಾದಷ್ಟು ತರ ನೋಡ್ಬೋದು. ಈಗ ಒಬ್ಬನಿಗೆ ಅದು ಕಲ್ ತರ ಕಾಣ್ಬೋದು, ಇನ್ನೊಬ್ಬನಿಗೆ ಅದು ನೀರ್ ತರ ಕಾಣ್ಬೋದು. ಹೇಗಂದ್ರೆ ಒಂದೊಂದು ವಸ್ತು ಬೇರೆ ಬೇರೆ ತರ ಕಾಣ್ಬೋದು. ಆದ್ರಿಂದ ಭ್ರಮೆಯಲ್ಲಿ ಒಂದು ವಸ್ತುನ 9 ತರನೇ ಕಂಡಿದ್ದಾನೆ ಅಂತ ಹೆಂಗ್ ಹೇಳ್ತೀರಿ? ನಿಮ್ ಪ್ರಕಾರ ಭ್ರಮೆ 9 ತರ ಸೃಷ್ಟಿಯಾಗಿದೆ ಜಗತ್ನಲ್ಲಿ, ಅದು ಎಲ್ಲವೂ ಭ್ರಮೆ. ಅದು ಇಷ್ಟೇ ಸಂಖ್ಯೆ ಅಂತ ಯಾಕೆ ಹೇಳ್ಬೇಕು? ಎಷ್ಟು ಬೇಕಾದ್ರೆ ಹೇಳ್ಬೋದಿತ್ತಲ್ಲ. ಅದಕ್ಕೆ ಅರ್ಥನೇ ಇಲ್ಲ ನೀವು ಹೇಳೋದಕ್ಕೆ. ಅದನ್ನ ಸುಳ್ಳು ಅಂತ ಅದನ್ನ ಹೇಳ್ಬೇಡಿ. ಅನಿರ್ವಾಚ್ಯ ಅಂತ ಹೇಳ್ತಾರೆ ಜಗತ್ತನ್ನ. ಅಂದ್ರೆ ಸತ್ಯನೂ ಅಲ್ಲ ಸುಳ್ಳು ಅಲ್ಲ, ಒಂಥರ ವಿಚಿತ್ರ ಈ ಜಗತ್ತು ಅಂತ ಹೇಳ್ತಾರೆ. ಅದು ಹೇಳಿಕ್ ಬರ್ದೇ ಇರೋ ಜಗತ್ತು ಅಂತ, ಅನಿರ್ವಚನೀಯ ಅಂತ. ಆದ್ರೆ ಅದು ತಪ್ಪು, ಹಾಗೆ ಹೇಳ್ಬಾರ್ದು. ಪ್ರಾಕೃತ ವೈಕೃತ ಈ ಎಲ್ಲ ಸೃಷ್ಟಿಗಳು ಸರಿನೇ. ಮತ್ತಷ್ಟೇ ಅಲ್ಲ, ಒಂದ್ ವೇಳೆ ಮಾಯಾಮಯ ಈ ಜಗತ್ತು ಅಂತಂದ್ರೆ ಈ ತರದ ವ್ಯತ್ಯಾಸಗಳು ಹೇಗ್ ಕಾಣ್ಲಿಕ್ಕೆ ಸಾಧ್ಯ? ಇಂತಹ ಬಗೆ ಬಗೆಯ ವ್ಯತ್ಯಾಸ. ಮಾಯೆ ಒಂದೇ ತರ ಇರುತ್ತಾನೆ, ಜಗನ್ಮಾಯೆ ಅವಿದ್ಯೆ. ಅವಿದ್ಯೆ ಒಂದೇ ತರ ಅಂದ್ಮೇಲೆ ಅದಕ್ಕೆ ಯಾಕೆ ಈ ತರ ನಾನಾ ರೂಪತ್ವವನ್ನ ಪಡೆಯುವಂತ ಶಕ್ತಿ ಹೇಗ್ ಬಂತ ಅದಕ್ಕೆ? ಅದಕ್ಕೆ ಮಾಯಾವಾದಿಗಳು ಇನ್ನೊಂದು ಮಾತನ್ನ ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಮಾಯೆ ಅಂದ್ರೆ ಏನು? ತನ್ನ ಸ್ವರೂಪವನ್ನ ಕಳ್ಕೊಳ್ಳದೆ ಇನ್ನೊಂದಾಗಿ ಕಾಣೋದನ್ನ ಮಾಯೆ ಅಂತಾರಂತೆ. ಅದ್ಭುತ. ತನ್ನ ಸ್ವರೂಪ ಹಾಳಾಗಲ್ಲ, ಆದ್ರೆ ಇನ್ನೊಂದಾಗಿ ಕಾಣ್ತಾ ಇರುತ್ತೆ. ಈಗ ಅಜ್ಞಾನ ಹಾಗೆ ತಾನೆ, ಅಜ್ಞಾನ ಹಾಗೆ ಉಳ್ಕೊಳ್ಳುತ್ತೆ, ಆದ್ರೆ ಈ ವಸ್ತುನ ಇನ್ನೊಂದನ್ನು ಬೇರೆ ಬೇರೆ ತರ ಕಾಣಿಸ್ತಾ ಇರುತ್ತೆ. ಇದು ಮಾಯೆ ಲಕ್ಷಣ. ಇದು ಪರಿಣಾಮವಾದಕ್ಕೆ ತುಂಬಾ ವಿರೋಧಿ. ಪರಿಣಾಮ ಆಗೋದಕ್ಕೂ ಈ ಮಾಯೆ ಇನ್ನೊಂದು ಕಾಣಿಸೋದಕ್ಕೂ ಸಂಬಂಧನೇ ಇಲ್ಲ. ಇದೋ ಒಂದ್ ವಸ್ತು ಇನ್ನೊಂದ್ ತರ ಕಾಣುತ್ತೆ, ಅದೇ ಒಂದ್ ವಸ್ತು ಇನ್ನೊಂದಾಗ ಬದಲಾಗತ್ತೆ ಅನ್ನೋದಕ್ಕೂ ಇನ್ನೊಂದ್ ತರ ಕಾಣೋದಕ್ಕೂ ವ್ಯತ್ಯಾಸ ಇದೆ. ಈಗ ಮಣ್ಣು ಮಡಿಕೆಯಾಗಿ ಕಾಣುತ್ತೆ ಅನ್ಲಿಕ್ಕೂ ಮಣ್ಣು ಮಡಿಕೆಯಾಗಿ ಆಗಿದೆ ಅನ್ಲಿಕ್ಕೂ ವ್ಯತ್ಯಾಸ ಇದೆ. ಮಣ್ಣು ಮಡಿಕೆ ಆಯ್ತು ಅಂತಂದ್ರೆ ಮಡಿಕೆ ನಮಗ್ ಸಿಗತ್ತೆ ಕೈಗೆ ಅಂತ ಅರ್ಥ. ಮಣ್ಣು ಮಡಿಕೆ ತರ ತೋರತ್ತೆ ಅಂದ್ರೆ ಅಲ್ಲಿ ಮಡಿಕೆ ಇಲ್ಲ, ಅದು ಕಾಣಿಸ್ತಾ ಇದೆ ಅಷ್ಟೆ. ಹಾಗ ಕಾಣಿಸೋದಕ್ಕೂ ಪರಿಣಾಮ ಆಗೋದಕ್ಕೂ ವ್ಯತ್ಯಾಸ ಇದೆ. ಇವನನ್ನ ಬುದ್ಧಿವಂತ ಅಂತ ತಿಳಿದುಕೊಳ್ಳಿ, ಬುದ್ಧಿವಂತ ತಿಳ್ಕೊಳ್ಳಿ. ಇವನ್ ಮುಂದೆ ಬುದ್ಧಿವಂತನಾಗ್ತಾನೆ, ವ್ಯತ್ಯಾಸ ಇದೆ. ಮುಂದೆ ಬುದ್ಧಿವಂತನಾಗ್ತಾನೆ ಅಂದ್ರೆ ಖಂಡಿತ ಅವನ್ ಬುದ್ಧಿ ಬರುತ್ತೆ, ಅವನ್ ಆಗ್ತಾನೆ. ನೀವು ಬುದ್ಧಿವಂತ ಅಂತ ತಿಳ್ಕೊಳ್ಳಿ ಅಂತ. ಬುದ್ಧಿವಂತ ಆಗಿರ್ತಾನಲ್ಲೋ ಗೊತ್ತಿಲ್ಲ, ಅವ್ನ ಬುದ್ಧಿ ಪರಿಣಾಮ ಆಗಿದೆಯಲ್ಲೋ ಗೊತ್ತಿಲ್ಲ. ಹಾಗೆ ಅದೊಂದು 2 ಪಕ್ಷ ಇದೆ.
ಈ ಬೇರೆ ಮತದವರ ಪ್ರಕಾರ. ಒಂದು, ಇಡೀ ಜಗತ್ತು ಭ್ರಮೆಯಿಂದ ಕಾಣ್ತಾ ಇದೆ, ಇಲ್ಲ. ಇನ್ನೊಬ್ಬರ ಪ್ರಕಾರ ಇಡೀ ಜಗತ್ತು ಸೃಷ್ಟಿ ಆಯ್ತು, ಆದ್ರೆ ಅದೆಲ್ಲ ಸುಳ್ಳು. ಹೀಗೆ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಇಲ್ಲ, ಸತ್ಯ ಇಡೀ ಜಗತ್ತು ಅಂದ್ರೆ ಏನೂ ಜಗತ್ ಸತ್ಯ ಅಲ್ಲ. ಯಾಕಂದ್ರೆ ಉಳಿಸೋದೇನ್ ನೀವು ಮಣ್ಣನ್ ಮಾತ್ರ. ಈಗ ಮಣ್ಣಿನಿಂದ ಎಲ್ಲ ಆಗತ್ತೆ, ಕೊನೆಗೆ ಮಣ್ಣೇ ಆಗತ್ತೆ. ಹಾಗೆ ಎಲ್ಲ ಜಗತ್ತು ಮಣ್ಣು ಅಷ್ಟೇ, ಆ ತರ. ಅಂದ್ರೆ ಉಳಿಯೋದು ಒಂದೇ ಅಂತ, ಆ ರೀತಿಯಲ್ಲಿ. ಹೀಗೆ ಈ ತರಹದ ಸೃಷ್ಟಿ ಪ್ರಕ್ರಿಯೆಯನ್ನ ಯಾರು ಹೇಳ್ತಾರೆ, ಇದನ್ನೆಲ್ಲ ಗಮನಿಸಿದಾಗ ನಮ್ಗೆ ಅನ್ಸೋದು ಒಂದೇ. ಬ್ರಹ್ಮದೇವರು ಇಷ್ಟೊಂದು ತಪಸ್ ಮಾಡಿ ದೇವರ ಅನುಗ್ರಹ ಪಡ್ಕೊಂಡು ದೇವ್ರ ಮುಂದೆ ಒದ್ದಾಡಿ ನನಗ್ ಜ್ಞಾನ ನೀಡು ಸ್ವಾಮಿ ಅಂತ ಎಲ್ಲಾ ಪ್ರಾರ್ಥನೆ ಮಾಡಿ ಇಷ್ಟೆಲ್ಲಾ ಕಷ್ಟ ಪಡ್ತಾ ಇದ್ದಾರೆ. ಇಷ್ಟೆಲ್ಲಾ ಮಾಡಿ ಬ್ರಹ್ಮದೇವರು ಪ್ರಜೆಗಳಿಗೆ ಒಳ್ಳೇದಾಗ್ಬೇಕು, ಅವ್ರಿಗೆ ದೇಹ ಸಿಗ್ಬೇಕು ಅಂತ ಓದಾಡ್ತಾ ಇದ್ದಾರೆ. ಪರಮಾತ್ಮನು ಅದಕ್ಕೆ ತಕ್ಕ ಹಾಗೆ ಅನುಗ್ರಹನೂ ಮಾಡ್ದ. ಇಷ್ಟೆಲ್ಲ ಆಗಿದೆಲ್ಲ ಸುಳ್ಳು ಸುಳ್ಳು ಅಂದ್ರೆ ಐತಿ, ಇನ್ ಏನ್ ಹೇಳ್ಬೇಕಿದಕ್ಕೆ? ಈ ತರ ಭಾಗವತಕ್ಕೆ ಅರ್ಥ ಹೇಳೋದ, ಅಥವಾ ಶಾಸ್ತ್ರದ ಯಾವುದೇ ಒಂದು ವಿಷಯಗಳನ್ನ ಹೀಗೆ ತಿಳಿಸೋದ? ಅದರಿಂದ ಈ ತರದ ವ್ಯಾಖ್ಯಾನಗಳು ಸರಿ ಇಲ್ಲ ಅಂತ ಆಚಾರ್ಯರ ವ್ಯಾಖ್ಯಾನವನ್ನು ನೋಡಿದಾಗ ನಮಗ ಅರ್ಥ ಆಗ್ತಾ ಇದೆ, ಇಲ್ಲ ಅಂದ್ರೆ ಸಾಧ್ಯ ಇಲ್ಲ. ಇನ್ನಷ್ಟೇ ಅಲ್ದೇನೆ, ಜಗತ್ತು ಹೇಗೆ ಇವಾಗ ಹೇಗೆ ಕಾಣ್ತಾ ಇದೆಯೋ ಹಾಗೆ ಹಿಂದಕ್ಕೂ ಇತ್ತು, ಮುಂದೆನೂ ಇರತ್ತೆ. ಪ್ರಳಯ ಕಾಲದಲ್ಲಿ ಏನು, ಒಂದು ವಸ್ತು ಕಾಣುತ್ತೆ, ಪರಮಾತ್ಮ ಒಬ್ಬ ಇರ್ತಾನೆ ಲಕ್ಷ್ಮೀ ಜೊತೆಗೆ, ಅದು ಬಿಟ್ಟರೆ ಇನ್ನೇನು ಇರಲ್ಲ. ಅಂದ್ರೆ ಅವನ ಉದರದ ಒಳಗಡೆ ಇರುತ್ತೆ. ಹಾಗಂತ ಮೂರೂ ಕಾಲದಲ್ಲಿ ಜಗತ್ತೇ ಇಲ್ಲ ಅದೆಲ್ಲ ಹೇಳೋದು ತಪ್ಪು, ಅದು ಪ್ರಮಾಣ ವಿರುದ್ಧ, ಅದು ಅನರ್ಥಕ್ಕೆ ಕಾರಣ ಆಗತ್ತೆ. ಹಾಗೆ ಹೇಳ್ಕೊಡುದು ಅಂತ ಈ ರೀತಿ ಭಾಗವತ ತಾತ್ಪರ್ಯದಲ್ಲಿ ವಿಶೇಷವಾಗಿ ವರ್ಣನೆಯನ್ನ ಮಾಡಿದ್ದಾರೆ. ಅದನ್ನ ವಿಜಯಧ್ವಜ ತೀರ್ಥರು ತಾವು ವಿವರಿಸಿದ್ದಾರೆ. ಹೇಗೆ ಹೇಳಿದ್ದಾರೆ ಅಂದ್ರೆ, ಈ ಜಗತ್ತನ್ನ ಸತ್ಯ ಅಂತ ಯಾಕೆ ಒಪ್ಪಬೇಕು ಅನ್ಲಿಕ್ಕೆ ಒಂದು ಕಾರಣ ಕೊಡ್ತಾರೆ. ಇದೆಲ್ಲ ಬಹಳ ಮುಖ್ಯ ವಿಷಯ. ನಾವು ಭಾಗವತದಲ್ಲಿ ನಾವು ಬರೀ ಚರಿತ್ರೆ ಭಾಗಕ್ಕೆ ಹೋಗ್ಬಿಟ್ರೆ ಅದು ಚರಿತ್ರೆ ಅದು ಬೇರೆನೆ. ಅದು ಆ ಭಕ್ತರ ಚರಿತ್ರೆ, ಈ ಭಕ್ತ ಅಂಬರೀಷನ್ ಚರಿತ್ರೆ, ಮತ್ತೆ ಕೃಷ್ಣನ್ ಚರಿತ್ರೆ, ಧ್ರುವನ್ ಚರಿತ್ರೆ, ಅದು ಅಲ್ಲಿಯೂ ಕಷ್ಟದ ವಿಷಯಗಳಿದೆ. ಕೇವಲ ಕಥೆ ತರ ಕೇಳಿದಾಗ ಅದೊಂಥರ ಭಾಗವತ. ಆದ್ರೆ ಪ್ರತಿಯೊಬ್ಬ ಬಂದಾಗ ಸ್ತೋತ್ರ ಮಾಡೋ ಕ್ರಮ ಏನಿದೆ, ಅಲ್ಲಿ ತುಂಬಿಸಿರೋ ವಿಷಯ, ಇದರ ಬಗ್ಗೆ ಎಲ್ಲ ನ್ಯಾಯಸುಧಾ ಗ್ರಂಥದಲ್ಲಿ ಜಯತೀರ್ಥರು ತುಂಬಾ ವಿಮರ್ಶೆ ಮಾಡ್ತಾರೆ. ನ್ಯಾಯಾಮೃತದಲ್ಲಿ ತುಂಬಾ ವಿಮರ್ಶೆ ಆಗಿದೆ ವ್ಯಾಸರಾಜರು ಮಾಡೋದು. ತಮ್ಮ ತಾತ್ಪರ್ಯ ಚಂದ್ರಿಕಾ ಗ್ರಂಥದಲ್ಲೂ ಇದರ ಬಗ್ಗೆ ವಿಮರ್ಶೆಗಳಿರುತ್ತೆ. ಅಂಥ ವಿಷಯಗಳೆಲ್ಲ ವ್ಯಾಖ್ಯಾನದಲ್ಲಿದೆ. ಅದು ಮೂಲ ಭಾಗವತ, ವೇದವ್ಯಾಸರ ಗ್ರಂಥ. ಅದರಿಂದ ಮೂಲ ತೆಗೆದು ನೋಡಿದಾಗ ಈ ಎಲ್ಲ ವಿಷಯಗಳೇ ಸ್ಫೂರ್ತಿ. ಆ ನ್ಯಾಯಸುಧಾ ಮತ್ತೆ ವ್ಯಾಸರಾಜರ ಗ್ರಂಥ ಏನಿದೆ ನ್ಯಾಯಾಮೃತ, ತಾತ್ಪರ್ಯ ಚಂದ್ರಿಕಾ, ಎಲ್ಲ ಗ್ರಂಥಗಳಲ್ಲಿ ಈ ಒಂದೊಂದು ಕಾರಣ ಇಲ್ಲೇನು ಕೊಟ್ಟಿದ್ರೆ ಇದ್ರ ಬಗ್ಗೆನೇ ವಿಮರ್ಶೆ ಮಾಡಿ ಮಾಡಿ ನಮಗ್ ನಿಜವಾಗಿ ಭಾಗವತ ಪದ್ಯಕ್ಕೆ ಏನ್ ಅರ್ಥ ಅನ್ನೋದನ್ನು ಅವರೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಆ ಗ್ರಂಥಗಳನ್ನು ಬರೆದು. ಅದು ಎಲ್ಲಿ ಸಿಗತ್ತೆ ಅಂದ್ರೆ ಇಲ್ಲಿ. ಈಗ ಜಗತ್ತು ಸತ್ಯ ಅಂತ ಬಂತಲ್ಲ, ಜಗತ್ ಸುಳ್ಳು ಅಂತ ಹೇಳಲಿಕ್ಕೆ ತುಂಬಾ ಅನುಮಾನ ಹೇಳ್ತಾರೆ. ಜಗತ್ ಸುಳ್ಳು ಯಾಕೆ ಅಂದ್ರೆ ಕಪ್ಪೆ ಚಿಪ್ಪಿನಲ್ಲಿ ತೋರೋ ಬೆಳ್ಳಿ ತರ, ಹಗ್ಗದಲ್ಲಿ ತೋರೋ ಹಾವಿನ ತರ ಅಂತೆಲ್ಲ ಉದಾಹರಣೆ ಕೊಡ್ತಾರೆ. ಅದಕ್ಕೆ ಅವರು ಖಂಡನೆ ಮಾಡ್ಲಿಕ್ಕೆ ಅರ್ಥಕ್ರಿಯಾಕಾರಿತ್ವ ಅಂತ ಒಂದು ಕಾರಣ ಕೊಡ್ತಾರೆ. ಅಲ್ಲೆಲ್ಲ ಸುಧಾದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಇದೆ ಅರ್ಥಕ್ರಿಯಾಕಾರಿತ್ವ ಅಂತ. ಇಲ್ಲಿ ಭಾಗವತಲ್ಲಿ ಇದು ಬಂತು. ಇಲ್ಲಿ ಪದರತ್ನಾವಲಿಯಲ್ಲಿ ವಿಜಯಧ್ವಜ ತೀರ್ಥರು ಹೇಳ್ತಾರೆ. ಇದಕ್ಕೇನ್ ಅರ್ಥ ಅಂದ್ರೆ, ಒಂದು ವಸ್ತು ಬಳಸ್ಕೊಳ್ಳಿಕ್ ಬರ್ತಾ ಇದೆ ಅದನ್ನ ಸುಳ್ಳು ಅಂತ ಹೇಗೆ ಹೇಳ್ತೀರಿ? ಅದನ್ನೇನೋ ಒಂದು ಪ್ರಯೋಜನ ಸಿಗ್ತಾ ಇದೆ. ಅರ್ಥಕ್ರಿಯಾಕಾರಿ ಅಂದ್ರೆ ಒಂದು ಅರ್ಥ ಅಂದ್ರೆ ಪ್ರಯೋಜನ. ಏನೋ ಒಂದು ಪ್ರಯೋಜನ ಸಿಗ್ತಾ ಇದೆ ಅದನ್ನ ವಸ್ತುವಿನಿಂದ, ಅದು ಸತ್ಯ ಆಗಿರುತ್ತೆ, ಸುಳ್ಳಾಗಿರಲ್ಲ. ಈಗ ನೀವು ಬೆಳ್ಳಿಯಿಂದ ಆಭರಣ ಮಾಡ್ಕೊಂಡು ಸರ ಮಾಡಿಸ್ಕೊಳ್ಬಹುದು, ಇನ್ಯಾವುದೇ ತರ ಮಾಡಿಸ್ಕೊಬಹುದು ಬೆಳ್ಳಿಯಿಂದ ಆಭರಣವನ್ನ ನಿರ್ಮಾಣ ಮಾಡ್ಕೊಂಡು. ಅದೇ ಸುಳ್ಳಾದ ಬೆಳ್ಳಿಯಿಂದ ಯಾವ ಆಭರಣನೂ ಆಗಲ್ಲ. ಅದರಿಂದ ಸತ್ಯವಾಗಿದ್ರೆ ಆ ಬೆಳ್ಳಿಯಿಂದ ಏನ್ ಬೇಕಾದ್ರೂ ಮಾಡ್ಕೊಬಹುದು, ಪಾತ್ರೆಗಳನ್ನ ನಮ್ಗೆ ಏನೇನ್ ಬೇಕೋ ಮಾಡಿಸ್ಕೊಬಹುದು. ಅದೇ ಸುಳ್ಳಾದ್ರೆ ಆ ಬೆಳ್ಳಿಯಿಂದ ಏನೂ ಮಾಡ್ಕೊಳ್ಳಿಕ್ಕಾಗಲ್ಲ. ಹಾಗಾದ್ರೆ ಅರ್ಥಕ್ರಿಯಾಕಾರಿ ಯಾವುದು? ಸತ್ಯವಾದ ರಜತ. ಸತ್ಯವಾದ ರಜತ ನೀವು ದಾನ ಕೊಟ್ಟರೆ ಪುಣ್ಯ ಬರುತ್ತೆ. ಇಲ್ಲ ಇದು ಬೆಳ್ಳಿ ಅಂತ ಅನುಸಂಧಾನ ಮಾಡ್ಕೊಂಡು ತಗೊಳ್ಳಿ ಅನ್ಬಿಟ್ರೆ ಅದು ಪುಣ್ಯ ಅಲ್ಲಿ ಬರುತ್ತೆ? ಬೆಳ್ಳಿನೇ ಕೊಡ್ಬೇಕಲ್ಲಿ, ಬೆಳ್ಳಿ ಅಂತಾನೆ ಇರ್ಬೇಕಲ್ಲಿ. ಅಶಕ್ತರಾದ್ರೆ ಅದು ಬೇರೆ ವಿಷಯ. ಶಕ್ತಿನೇ ಇಲ್ಲ ಅಂದ್ರೆ ಅದು ದೇವರು ಅದಕ್ಕೊಂದು ಉಪಾಯ ಹೇಳಿದಾನೆ, ಅದು ಬೇರೆ ವಿಷಯ. ಆದ್ರೆ ಇದು ಸುಮ್ನೆ ನಾಟಕಕ್ಕೆ ಅನುಸಂಧಾನ ಮಾಡ್ಕೊಂಬಿಡಿ, ತಾಮ್ರದ ಪಾತ್ರೆ ಕೊಟ್ಟು ಇದು ಬೆಳ್ಳಿಯಿಂದ ಅನುಸಂಧಾನ ಮಾಡ್ಕೊಳ್ಳಿ ಪುಣ್ಯ ಬರುತ್ತೆ ಅಂದ್ರೆ ಅದಾಗ ಅರ್ಥಕ್ರಿಯಾಕಾರಿ ಅಲ್ಲ. ನೀವು ಬೆಳ್ಳಿಯಿಂದ ಏನ್ ಮಾಡ್ಕೊಳ್ಳಿಕ್ಕಾಗೋ ತಾಮ್ರದಿಂದ ಮಾಡ್ಕೊಳ್ಳಿಕ್ಕಾಗಲ್ಲ. ನೀರ್ ಕುಡಿಯೋದೊಂದ್ ಬಿಟ್ರೆ ಬೇರೆ ಬೇರೆದು ಆಭರಣ ಮಾಡಿಸ್ಕೊಳ್ಳಿಕ್ಕೆ ಆ ತರದ್ದು. ಮತ್ತೆ ಅದರಿಂದ ಪುಣ್ಯ ಯಾವ್ದು ಸಿಗತ್ತೆ? ಅದು ತಾಮ್ರ ಪಾತ್ರೆ ಉಪಯೋಗಿಸಿದ್ರೆ ಸಿಗತ್ತಾ ಪುಣ್ಯ? ಹಾಗೆಲ್ಲ ಸಿಗಲ್ಲ. ಬೆಳ್ಳಿ ಮಾಡಿದ್ರೆ ಬೆಳ್ಳಿಯಿಂದ ಪುಣ್ಯ, ತಾಮ್ರದಿಂದ ಪುಣ್ಯ. ಅದರಲ್ಲೂ ಕೆಲವು ಕಡೆ ಎಲ್ಲ ಧರ್ಮಶಾಸ್ತ್ರದ ವಿಷಯ ತುಂಬಾ ಇದೆ ಅದರಲ್ಲಿ. ಅಂತೂ ಇರ್ಲಿ. ಹಾಗೆ ಇಲ್ಲೇನ್ ಮಾಡಿದ್ರು, ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಒಬ್ಬ ನೋಡ್ದ, ಹೊಸದ ಅದಿರೋದು ಕಪ್ಪೆ ಚಿಪ್ಪು, ಅಲ್ಲಿ ಬೆಳ್ಳಿ ಇಲ್ಲ. ಆ ಬೆಳ್ಳಿ ತಗೊಂಡು ಆಭರಣ ಮಾಡಿಸ್ಕೊಳ್ಲಿಕ್ಕಾಗತ್ತಾ? ಇಲ್ಲ. ಹಾಗಾದ್ರೆ ಅದು ಅರ್ಥಕ್ರಿಯಾಕಾರಿ ಅಲ್ಲ, ಅದನ್ನೇನು ಪ್ರಯೋಜನ ಸಿಗಲ್ಲ, ಅದು ಸುಳ್ಳು. ಅದೇ ನಿಜವಾಗಿ ಅಂಗಡಿಲಿ ಬೆಳ್ಳಿ ತಗೊಂಡ್ ಬಂದು ನಾವು ಮಾಡ್ಕೊಬಹುದು ಏನ್ ಬೇಕಾದ್ರೆ, ಅಥವಾ ಮನೇಲಿದ್ದ ಬೆಳ್ಳಿನೇನೋ ಮಾಡಿ ಆಭರಣ ಮಾಡ್ಕೊಳ್ಬಹುದು.
ಹಾಗಾದ್ರೆ ಆ ಬೆಳ್ಳಿ ಸತ್ಯ. ಯಾಕೆ? ಅರ್ಥಕ್ರಿಯಾಕಾರಿ ಆಯ್ತು, ಅದರಿಂದ ಪ್ರಯೋಜನ ಸಿಕ್ತು. ಹಾವು ಹಗ್ಗದಲ್ಲಿ ಕಂಡಿದೆ, ಆದ್ರೆ ಹಾವಿನಿಂದ ಏನಾಗುತ್ತೆ ಅಂತ ಹಾವು ನಮ್ಗೇನ್ ಬಂದು ವಿಷಾಕಾರತ್ತ? ಏನ್ ವಿಷಾಕಾರಲ್ಲ. ಆದ್ರೆ ಮಾಮೂಲಿ ಹಾವು ಹಾಗಲ್ಲ, ವಿಷಾಕಾರ ಅಂತದ್ದಿದೆ. ಅಂತ ವಿಷಾಕಾರ ಅಂತ ಹಾವು ಬಂದ್ರೆ ಅದು ವಿಷಾಕಾರತ್ತೆ. ಹಾಗಾದ್ರೆ ವಸ್ತುಗಳಲ್ಲಿ ಒಂದ್ ಸತ್ಯ ಒಂದ್ ಅಸತ್ಯ ಅಂತ ಹೇಳ್ಬೇಕು, ಸುಳ್ಳು ಮತ್ತೆ ಸತ್ಯ ಅಂತ ಹೇಳ್ಬೇಕು ಅಂದ್ರೆ ಅದು ಅರ್ಥಕ್ರಿಯಾಕಾರಿನ, ಅದು ಪ್ರಯೋಜನಕಾರಿನ ನೋಡ್ಬೇಕು. ಹಾಗೆ ಈ ಸೃಷ್ಟಿಕಾಲದಲ್ಲಿ ನೀವು ಏನೇನ್ ವಸ್ತುಗಳನ್ನು ನೋಡಿದಿರಿ, ಮತ್ತೆ ಸೃಷ್ಟಿ ಆದ್ಮೇಲೆ ಏನೇನ್ ನೋಡ್ತಾ ಇದೀರಿ, ಇದೆಲ್ಲ ಅರ್ಥಕ್ರಿಯಾಕಾರಿ, ಇದೆಲ್ಲ ಸತ್ಯ. ಇದನ್ನೆಲ್ಲ ಒಂದೇ ಮಾತನಾಡಿ ಸುಳ್ಳು ಸುಳ್ಳು ಅಂದ್ಬಿಟ್ರೆ ಹೆಂಗ್ ಸಾಧ್ಯ ಅಂತ ದ್ವೈತಿಗಳು ಅವರು ಆಕ್ಷೇಪ ಮಾಡ್ತಾರೆ ಬೇರೆ ಮತದವರಿಗೆ. ಅಷ್ಟೇ ಅಲ್ಲದೆ ಸೃಷ್ಟೇ ಪೂರ್ವಂ ಅಗ್ರೆ ಪ್ರಳಯೇ ಪಶ್ಚಾತ್ ಉತ್ತರತ್ರಾಪಿ ಏತದ್ ಜಗತ್ ಈದೃಶಂ ಸತ್ಯಮಿತಿ ಅನುಮಾತವ್ಯ. ನೋಡಿ, ಈಗ ಜಗತ್ ಸತ್ಯ ಅಂತ ಹೇಗ್ ಕಾಣ್ತಾ ಇದೀವೋ, ಸೃಷ್ಟಿ ಕಾಲದಲ್ಲೂ ಮುಂಚೆನೂ ಸತ್ಯ ಇತ್ತು. ಮುಂಚಿನ ಜಗತ್ ನಾವು ನೋಡಿದೀವ ಈಗ? ಇಲ್ಲ. ನಮ್ ತಾತನ ಕಾಲದಲ್ಲಿರೋ ಜಗತ್ ನಮ್ಗ್ ಗೊತ್ತಾ? ಹುಟ್ಟೇ ಇರ್ಲಿಲ್ಲ, ಮತ್ತೆ ಹೆಂಗ್ ಗೊತ್ತಾಗೋದು? ಹಾಗಂತ ಇರ್ಲಿಲ್ವಾ? ಇತ್ತು. ನೀವು ನೋಡ್ಲಿಲ್ಲ ಅನ್ಕೊಡ್ಲೆ ಹಿಂದಿರ್ಲಿಲ್ಲ ಅಂತ ಹೇಳ್ಬೇಡಿ, ನೀವು ನೋಡಿಲ್ಲ ಅಂತ ಹೇಳಿ ಅಷ್ಟೇ. ಆದ್ರೆ ನೀವು ನೋಡಿಲ್ಲ ಅಂತಂದ್ರೆ ಹಿಂದಿನ ಕಾಲದವ್ರು ಇದ್ರು, ಅವ್ರು ಹೇಳಿದ್ರು, ಆಗಮ ಅವ್ರು ಹೇಳ್ತಾ ಬಂದಿದ್ದಾರೆ ಜಗತ್ ಹಾಗಿತ್ತು, ಆ ಕಾಲದಲ್ಲಿ ಹೀಗಿತ್ತು ಗೊತ್ತು. ನಾವೀಗ ಹೇಳಿದೀವಿ ಮುಂದೆ ಹೀಗಾಗತ್ತೆ, ಮುಂದೆ ಹೀಗಾಗತ್ತೆ, ಮುಂದೆ ಬರೋರು ಗೊತ್ತಾಗತ್ತೆ, ಅದು ಅನುಭವಿಸ್ತಾರ ಅವರು. ಹಾಗಾದ್ರೆ ಇದು ಯಾವ್ದು ಸುಳ್ಳಲ್ಲ. ಈಗ ಜಗತ್ ಸತ್ಯ ಅಂತ ಹೇಗ್ ಕಾಣ್ತಾ ಇದೀವೋ, ಮುಂದೆನೂ ಹಿಂದೆನು, ಪ್ರಳಯ ಆದ್ಮೇಲೂ ಪ್ರಳಯಕ್ಕಿಂತ ಮುಂಚೆನೂ ಸೃಷ್ಟಿಯ ಮೊದಲಿಗೆ ಇದೆಲ್ಲ ಸತ್ಯ. ಅನುಮಾನ ಮಾಡ್ಕೊಳ್ಳಿ, ಇದ್ರಲ್ಲಿ ಪ್ರತ್ಯಕ್ಷ ಇಲ್ಲದೆ ಇರ್ಬೋದು, ಅನುಮಾನ ಮಾಡ್ಕೊಳ್ಳಿ. ಅನುಮಾನ ಮಾಡಿದ್ರೆ ಸತ್ಯ ತಾನೆ. ಹಿಂದಿರ್ಲಿಲ್ವಾ? ಹಾಗಾದ್ರೆ ಯಾರು? ಪ್ರಮಾಣ ಇದೆ, ಹಿಂದಿದ್ರು. ಇಷ್ಟೆಲ್ಲ ಇದ್ರು ಸುಳ್ಳು ಸುಳ್ಳು ಜಗತ್ತು ಅಂದ್ರೆ ಇದು ಹೆಂಗ್ ನಂಬೋದು? ಇದು ಒಂದು. ಇನ್ನೊಂದು, ಯಥಾ ಇದಾನಿಂ ಕಾರಣ ರೂಪೇಣ ಸತ್ ಚೈತನ್ಯಂ ದೃಶ್ಯಂ ಆಕಾಶಾಧಿಕಾರಿ ಉಪಲಭ್ಯತೆ ತಥಾ ಅಗ್ರೆ ಪ್ರಳಯ ಕಾಲೇ ಚ ಕಾರಣ ರೂಪೇಣ ಸತ್ ಚೈತನ್ಯಂ ದೃಶ್ಯಮಿತಿ ಚ ಅನುಮಾತವ್ಯಮಿತಿ ತ್ರೈಕಾಲಿಕ ಸತ್ವೇಯಂ ದೃಷ್ಟಾಂತ ಇದು ಚೇನ್ನ ಅಂತ ಹೇಳ್ತಾರೆ. ಅಲ್ಲ, ಹಾಗಲ್ಲ. ಈಗ ಜಗತ್ ಕಾಣ್ತಾ ಇದೀವಿ. ಈಗ ಕಾಣ್ತಾ ಇರೋ ಜಗತ್ತು ನಾಳೆ ದಿವಸ ಅಂದ್ರೆ ಒಂದು ದಿವಸ ಪ್ರಳಯ ಕಾಲಕ್ಕೆ ಬಂದಾಗ ಏನು ಉಳಿಯಲ್ಲ, ಅದೆಲ್ಲ ಚೈತನ್ಯ ರೂಪಕ್ಕೆ ಬಂದು ನಿಂತ್ಕೊಳತ್ತೆ. ಅಂದ್ರೆ ಇರೋನೊಬ್ನೇ ಬ್ರಹ್ಮ, ಅವನೇ ಇಡೀ ಜಗತ್ತಾಗ ಕಾಣ್ತಾ ಇದ್ದಾನೆ. ಒಂದ್ ದಿವಸ ಇಡೀ ಜಗತ್ ಹೋಗಿ ಬ್ರಹ್ಮ ಮಾತ್ರ ಉಳಿತಾನೆ. ಯಾಕೆ ಹೇಳ್ಬಾರ್ದು ಹೀಗೆ? ಹೇಗೆ ಮಣ್ಣಿನಿಂದಲೇ ಎಲ್ಲಾ ವಸ್ತು ಸೃಷ್ಟಿ ಆಯ್ತು, ಪಾರ್ಥಿವ ಶರೀರ ಹೇಳ್ತೇವೆ ನಾವು, ಎಲ್ಲ ಮಣ್ಣಿನ ಶರೀರ ಆಯ್ತು ಅಂತ. ಕೊನೆಗೆ ಮಣ್ಣೆ ಆಗತ್ತೆ ತಾನೆ ದೇಹ, ಸತ್ತ ಮೇಲೆ ಮಣ್ಣೆ ಆಗತ್ತೆ ಅಂದ್ರೆ ಎಲ್ರೂ ದೇಹನೂ ಮಣ್ಣೆ ಆಗುತ್ತಾನೆ, ಮತ್ತೆ ಮಣ್ಣ ಅಲ್ಲದೆ ನೀರಾಗತ್ತ? ಮತ್ ಹಾಗಾದ್ರೆ ಒಂದೇ ವಸ್ತು ಅನಂತ ವಸ್ತುಗಳಾಗಿ ಬದಲಾದಾಗ, ಅನಂತ ವಸ್ತುಗಳು ಕಳ್ಕೊಂಡಾಗ ಉಳಿಯೋದು ಒಂದೇ. ನಮಗಿದ ಅನುಭವಕ್ಕಿದೆ ಅಂದ್ಮೇಲೆ ಅದೇ ತರ ನಾವು ಹೇಳ್ತಾ ಇದೀವಿ ಅಂತ ಇನ್ನೊಬ್ರು ಮತದವ್ರು ನಮ್ಮ ಮೇಲೆ ಹೇಳ್ತಾರೆ. ಹಾಗಾಗಿ ಜಗತ್ನಲ್ಲಿ ಕಾಣುವಂತ ವಸ್ತುಗಳೆಲ್ಲ ಪಾಂಚಭೌತಿಕ, ಕೊನೆಗೆ ಪಂಚಭೂತಲ್ಲಿ ಲೀನ ಆಗ್ಬೇಕಷ್ಟೆ, ಅದು ಬಿಟ್ಟು ಇನ್ನೇನಿಲ್ಲ. ಪಂಚಭೂತಲ್ಲಿ ಲೀನ ಆಗೋದು ಅಂತ ನೀವ್ ಹೇಳ್ತಾ ಇದ್ದೀರಿ, ನಾವ್ ಹೇಳ್ತಾ ಇರೋದು ಅದೇ, ಪಂಚಭೂತಗಳು ದೇವರಲ್ಲಿ ಲೀನ ಆಗತ್ತೆ, ದೇವ್ರ ಬಿಟ್ಟು ಇನ್ನೇನು ಇಲ್ಲ ಜಗತ್ನಲ್ಲಿ. ಸುಳ್ಳ ಇದು? ಸರಿ ಇದೆಯಲ್ವಾ ಅಂತಂದ್ರೆ ನೋಡಿ, ನಾವು ಬೇಕಾದಷ್ಟು ಪ್ರಮಾಣ ಕೊಟ್ಟಿದ್ದೀವಿ, ಅದಕ್ಕೆ ವಿರುದ್ಧ ನೀವ್ ಹೇಳೋ ಮಾತು. ಅಷ್ಟೇ ಅಲ್ದೇನೆ ನಾವು ಕೊಟ್ಟ ಪ್ರಮಾಣ ನೀವ್ ಹೇಳೋ ತರ ಹೇಳಿದ್ರೆ ಆ ನರಕಕ್ಕೆ ಹೋಗಿ ಬೀಳ್ತಾನೆ, ಅನ್ನಂತಮಸ್ಸಾಗತ್ತೆ, ಅವನಿಗೆ ಉದ್ಧಾರನೆ ಆಗಲ್ಲ ಅಂತಾನೂ ಇದೆ ನಾವು ಕೊಡೋ ಪ್ರಮಾಣ ಅಂತ. ಈ ಒಂದು ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಈ ಭಾಗವತ್ ತಾತ್ಪರ್ಯದಲ್ಲಿ ಶ್ಲೋಕ ಬಂದಿದೆ ಅಂತ ಇಷ್ಟನ್ನ ಇಲ್ಲಿ ವಿಜಯಧ್ವಜ ತೀರ್ಥರು ಹೇಳಿದ್ದಾರೆ. ಇದಾದ್ಮೇಲೆ ಇಡೀ ಜಗತ್ತು ಪ್ರವಾಹತೋ ಸತ್ಯ, ಅಂದ್ರೆ ಜಗತ್ತು ಇವತ್ತು ಇರೋ ಹಾಗೆ ನಾಳೆ ಇರ್ಬೇಕು ಅಂತಿಲ್ಲ, ಖಂಡಿತ ಬದಲಾಗತ್ತೆ. ಬದಲಾಗ್ತಾ ಇದ್ರು ಜಗತ್ತು ಅಂತ ಒಂದು ಇದ್ದೇ ಇದೆ. ಗಂಗಾ ನೀರು ಪ್ರವಾಹ, ಗಂಗೆ ಹರಿತಾ ಇದ್ದಾಳೆ, ಹರಿತಾ ಇರ್ಬೇಕಾದ್ರೆ ಒಂದೊಂದ್ ಹನಿ ಬೇರೆ ಆಗಿರ್ಬೋದು, ಇಲ್ಲ ಅಂತಿಲ್ಲ, ಆದ್ರೆ ಆ ಹನಿ ಸ್ಟಾಪ್ ಆಗಲ್ಲ, ನಿರಂತರ ಹಂಗೆ ಫ್ಲೋ ಆಗ್ತಾ ಇರುತ್ತೆ, ನಿರಂತರ ಹರಿದಾಡ್ತಾ ಇರುತ್ತೆ. ಹಾಗಾದ್ರೆ ಏನಾಯ್ತು, ಒಂದೇ ತರಹದ ನೀರಿನ ಬಿಂದುಗಳು, ಒಂದೇ ಬಿಂದು ಅಲ್ಲ, ಒಂದೇ ತರಹದ ನೀರಿನ ಬಿಂದುಗಳು ಹರಿತಾ ಹೋಗ್ತಾ ಇರತ್ತೆ ಮುಂದೆ. ಹಾಗೆ ಜಗತ್ನಲ್ಲಿ ಮನುಷ್ಯ ಸಂತತಿ ಒಂದೇ ತರ ಮನುಷ್ಯ ಸಂತತಿ ಹರಿತಾ ಇರತ್ತೆ, ನಿಲ್ಲಲ್ಲ. ಆ ಮನುಷ್ಯ ಇಲ್ದೇ ಇರ್ಬೋದು, ಇವತ್ತಿರೋ ಮನುಷ್ಯ ನಾಳೆ ದಿವಸ ಸಿಗದೆ ಇರ್ಬೋದು, ಇನ್ನೊಂದು 20 ವರ್ಷ 50 ವರ್ಷ 60 ವರ್ಷ ಆದ್ಮೇಲೆ. ಆದ್ರೆ ಮನುಷ್ಯರ ಅಂತೂ ಇದ್ದೇ ಇರ್ತಾರೆ. ಹಾಗಾದ್ರೆ ಪ್ರವಾಹ, ಅದರ ನೀರಿನ ಹನಿಗಳು ಹೇಗ್ ಬೇರೆ ಬೇರೆ ಆಗಿದ್ದು ನೀರಿನ ಹನಿ ಅಂತೂ ಇರುತ್ತೋ, ಗಂಗೆ ಯಾವಾಗ್ಲೂ ಇರ್ತಾಳೋ ಆ ತರ ಆಯ್ತು. ಎಲ್ಲೋ ಒಂದ್ ಕಡೆ ಇರುತ್ತೆ ಮನುಷ್ಯ ಸಂತತಿ ಇರುತ್ತೆ, ಪೂರ್ಣ ಪ್ರಳಯ ಆದ್ಮೇಲೆ ಇರಲ್ಲ ಯಾರು, ಅದ ಉದರದಲ್ಲಿ ಇರ್ತಾರೆ ಆಗ್ಲು ಅಂತೆಲ್ಲ ಹೇಳ್ತೀವಲ್ಲ. ಹಾಗಾದ್ರೆ ಇಷ್ಟೆಲ್ಲ ಇದ್ದಾಗ ಇಂಥ ಜಗತ್ತನ್ನ ಸುಲಭವಾಗಿ, ಅದು ಎಷ್ಟು ಅಂದ್ರೆ ಯೋಚನೆ ಮಾಡದೇ ಇರೋ ತರ ಆರಾಮಾಗಿ ಇದೆಲ್ಲ ಸುಳ್ಳು ಸುಳ್ಳು ಅಂದ್ಬಿಡುತ್ತೆ. ಅದ್ ಹೆಂಗ್ ಸುಳ್ಳು ಅನ್ಲಿಕ್ಕೆ ಸಾಧ್ಯ? ಅನುಭವಕ್ಕೆ ಇಷ್ಟು ಇದ್ರು ನಹಿ ಇಂದ್ರಜಾಲವತ್ ಮಿಥ್ಯಾಭೂತಸ್ಯ, ಇಂದ್ರಜಾಲದಂತೆ, ಈಗ ಮ್ಯಾಜಿಕ್ ಮಾಡ್ತಾರಲ್ಲ ಅದು ಇಂದ್ರಜಾಲ ಅಂತ ಕರೀತಾರೆ. ಇಂದ್ರಜಾಲ ಅದೇನದು, ಆ ಸುಳ್ಳನ್ ಸೃಷ್ಟಿ ಮಾಡ್ತಾರೆ ಅಂತ. ಸುಳ್ಳನ್ ಯಾವತ್ತೂ ಸೃಷ್ಟಿ ಮಾಡ್ಲಿಕ್ಕೆ ಆಗಲ್ಲ. ಶೂನ್ಯವನ್ನ ಯಾರು ಸೃಷ್ಟಿ ಮಾಡ್ಲಿಕ್ಕೆ ಬರುತ್ತಾ?
ಶೂನ್ಯವನ್ನ ಸೃಷ್ಟಿ ಮಾಡ್ಲಿಕ್ಕೆ ಹೆಂಗ್ ಸಾಧ್ಯ? ಶೂನ್ಯ ಅಂದ್ರೆ ಇಲ್ಲೇ ಇರೋದನ್ನ ಹೇಗೆ ಸೃಷ್ಟಿ ಮಾಡ್ತೀರಿ? ಏನು ಇಲ್ಲ ಅಂತ ಆದ್ರೆ ಶೂನ್ಯ ಆಗಿರತ್ತೆ, ಆದ್ರೆ ಶೂನ್ಯ ಅಂತ ಇಲ್ವೇ ಇಲ್ಲ ಜಗತ್ನಲ್ಲಿ. ಯಾಕೆಂದ್ರೆ ನೀವು ಶೂನ್ಯಾವಸ್ಥೆಯನ್ನು ತೋರಿಸ್ಬೇಕು. ಒಂದು ಕ್ಷಣ, ಯಾವ್ದೋ ಒಂದು ದಿವಸ, ಯಾವ್ದೋ ಒಂದು ಕ್ಷಣದಲ್ಲಿ ಏನೂ ಇರಲ್ಲ ಅಂತ ಇರತ್ತ? ಖಂಡಿತ ಇರಲ್ಲ. ಪ್ರಳಯ ಕಾಲ ನೀರಾರು ಇರುತ್ತೆ, ಪ್ರಳಯ ಕಾಲನಾರು ಇರುತ್ತೆ, ದೇವರಾರು ಇರುತ್ತೆ, ಲಕ್ಷ್ಮೀನಾರು ಇರುತ್ತೆ, ಆಕಾಶನಾರು ಇರುತ್ತೆ, ಪಂಚಭೂತಗಳಾದ್ರೂ ಇರುತ್ತೆ. ಏನೂ ಇಲ್ಲ ಅನ್ನೋ ಪರಿಸ್ಥಿತಿ ಅದು ತಪ್ಪು. ಇದು ಬೌದ್ಧರ ವಾದ, ಅದನ್ನು ಒಪ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ತರ ಇಡೀ ಇಂದ್ರಜಾಲದಂತೆ ಈ ಜಗತ್ತಿನ ಸೃಷ್ಟಿ, ಜಗತ್ತೇ ಸುಳ್ಳು, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ರೆ ನೀವು 9 ವಿಧ ಅಂತ ಯಾಕೆ ಹೇಳ್ತೀರಿ? ಭಾಗವತಕ್ಕೆ ಯಾಕೆ ಹೀಗೆ ವ್ಯಾಖ್ಯಾನ ಮಾಡ್ತೀರಿ 9 ವಿಧ ಅಂತ? ಅರ್ಥ ಏನಿದೆ? ಬೇಕಾದಷ್ಟು ಒಪ್ಕೊಳ್ಳಿ. ಸುಳ್ಳು ಅಂತ ಹೇಳೋ ನಿಮಗೆ 9 ಆದ್ರೇನು, 100 ಆದ್ರೇನು, 1000 ಆದ್ರೇನು ಸೃಷ್ಟಿ, ಏನ್ ಬೇಕಾದ್ರೆ ಹೇಳ್ಕೊಳ್ಳಿ ಅಂತ ಅದನ್ನು ಒಂದು ಆಕ್ಷೇಪ ಮಾಡ್ತಾರೆ. ಹಾಗಾಗಿ ಪ್ರಕೃತಿ, ವಿಕೃತಿ, ಈ ತರದ ಅನೇಕ ರೀತಿಯಾದ ವಿಭಾಗಗಳು ಇದೆ. ಇಷ್ಟೆಲ್ಲ ಇರೋದ್ರಿಂದ ಸುಮ್ನೆ ಈ ಜಗತ್ತಿನ ಬಗ್ಗೆ ಅಪಲಾಪವನ್ನ ಮಾಡಬೇಡಿ, ನೀವೆಲ್ಲರನ್ನು ಕೊಂದಷ್ಟು ಪಾಪ ನಿಮ್ಗೆ ಅಂತ ಇದನ್ನ ಸ್ಕಂದ ಪುರಾಣದ ಆಧಾರದಲ್ಲಿ ಇಷ್ಟೆಲ್ಲ ಉಲ್ಲೇಖ ಮಾಡಿದ್ರು. ಇನ್ನೂ ಕೆಲವು ವಿಷಯಗಳಿವೆ, ಅದನ್ನ ಮುಂದಿನ ಪಾಠದಲ್ಲಿ, ಅಂದ್ರೆ ನಾಳೆ ಪ್ರದೋಷ ಇರೋದ್ರಿಂದಿಲ್ಲ, ನಾಡಿದ್ದು ಮನಃ ಪಾಠ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸರಾಜ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ನಮಸ್ಕಾರ ಗುರುಗಳೇ, ಧನ್ಯವಾದಗಳು. ನಮಸ್ಕಾರ ಆಚಾರ್ಯರಿಗೆ. ನಮಸ್ಕಾರ ಗುರುಗಳಿಗೆ.